ಹೊನ್ನಾಳಿ ಕ್ಷೇತ್ರ ರಾಜ್ಯಾದ್ಯಂತ ಕಲರ್ಫುಲ್ ಆಗಿರುವಂಥ ಕ್ಷೇತ್ರ. ಈಗ ಗ್ಯಾರಂಟಿ ಸರ್ಕಾರದ ಶಾಸಕರಾದಂಥ DJ ಶಾಂತನಗೌಡರು ಕ್ಷೇತ್ರದ ಜನರಿಗೆ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು, ಆ ಭರವಸೆಗಳನ್ನೆಲ್ಲ ಈಡೇರಿಸಿದ್ದಾರಾ? ಬಿಲ್ಡಿಂಗ್ ಹಾಳಾಗಿದ್ವು, ಸ್ಕೂಲ್ ಬಿಲ್ಡಿಂಗ್ ಮಾಡಿದ್ದಾರೆ, ಕಾಂಕ್ರೀಟ್ ರೋಡ್ಗಳು ಮಾಡಿದ್ದಾರೆ, ಡ್ರೈನ್ಗಳು ಕೆಲವು ಹತ್ರ ಮಾಡಿದ್ದಾರೆ. ಏನೇನು ಮಾಡಿಲ್ಲ ನಮಗೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹಂಗಿಲ್ಲಿ ಹೊನ್ನಾಳಿಗೆ DJ ಶಾಂತನಗೌಡರು ಭಾಗ್ಯಗಳ ಸರ್ದಾರರು. ಎಲ್ಲರೂ ಓಟ್ ಹಾಕಿಸ್ಕೊಳಕ್ ಬರ್ತಾರೆ, ಆಮೇಲೆ ನೀವು ನೋಡ್ಕೊಳ್ರಿ ಅಂತ. ಬರೀ ಬಿಟ್ಟಿ ಬಗ್ಗೆ ಕೊಟ್ಟಿದ್ದಾರೆ ಹೊರತು ಇನ್ಯಾವುದೂ ಕೊಟ್ಟಿಲ್ಲ. ಇವ್ರಿಗೆ ಕೊಡೋ ಯೋಗ್ಯತೆ ಇಲ್ಲ. ಈಗ ಅವ್ರು ಕೊಡ್ತಾ ಇದ್ದಾರೆ, ಅದನ್ನೇ ಟೀಕೆ ಮಾಡ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾದೇವ್ BG. ಹೊನ್ನಾಳಿ ಕ್ಷೇತ್ರ ರಾಜ್ಯಾದ್ಯಂತ ಕಲರ್ಫುಲ್ ಆಗಿರುವಂಥ ಕ್ಷೇತ್ರ. ಇಲ್ಲಿನ ಜನ ಏನು ರಾಜಕೀಯವಾಗಿ ಒಳ ಏಟು ಕೊಡೋದಕ್ಕೇನೆ ಫೇಮಸ್ಸು. ಅದೇ ರೀತಿಯಾಗಿ ಸತತವಾಗಿ ಶಾಸಕರು ಬದಲಾವಣೆ ಆಗ್ತಾನೆ ಬಂದಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಜನ ತಮ್ಮ ಶಾಸಕರನ್ನ ಬದಲಾವಣೆ ಮಾಡ್ತಾನೆ ಬಂದಿದ್ದಾರೆ. ಈಗ ಕ್ಷೇತ್ರದ ಶಾಸಕರು ಗ್ಯಾರಂಟಿ ಸರ್ಕಾರದ ಶಾಸಕರಾದಂಥ DJ ಶಾಂತನಗೌಡರು ತಮ್ಮ ಚುನಾವಣೆ ಸಮಯದಲ್ಲಿ ಕ್ಷೇತ್ರದ ಜನರಿಗೆ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು, ಆ ಭರವಸೆಗಳನ್ನೆಲ್ಲ ಈಡೇರಿಸಿದ್ದಾರಾ? ಈ ಬಗ್ಗೆ ಕ್ಷೇತ್ರದ ಜನ ಏನಂತಾರೆ, ಅವ್ರ ರಿಪೋರ್ಟ್ ಕಾರ್ಡ್ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ಅವ್ರನ್ನೇ ಕೇಳ್ಕೊಂಬರೋಣ ಏನು ಹೇಳ್ತಾರೆ ಅಂತ. ಹೊನ್ನಾಳಿ ಕ್ಷೇತ್ರದ ಶಾಸಕರಾಗಿ ಶಾಂತನಗೌಡ ಅವರು ಆಯ್ಕೆಯಾಗಿದ್ದಾರೆ. ಅವರು ಹಳ್ಳಿಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ, ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ, ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಒಂದು ಸರ್ವೆಯನ್ನು ಮಾಡ್ತದೆ. ಈಗ ಪ್ರಥಮ ಹಳ್ಳಿಯಾಗಿ ಯಕ್ಕನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಯಕ್ಕನಹಳ್ಳಿ ಗ್ರಾಮಸ್ಥರು ಇದ್ದಾರೆ. ಈಗ ತಮ್ಮ ಕ್ಷೇತ್ರದ ಶಾಸಕರು ಯಾರಂತ ಗೊತ್ತಾ? DJ ಶಾಂತನಗೌಡ ಏನೆಲ್ಲ ಚುನಾವಣೆ ಟೈಮಲ್ಲಿ ತಮ್ಮ ಗ್ರಾಮಕ್ಕೆ ಬಂದಿದ್ರ, ಏನೆಲ್ಲ ಭರವಸೆ ಕೊಟ್ಟಿದ್ರು, ಭರವಸೆ ಈಡೇರಿಸಿದಾರೆ, ಏನೆಲ್ಲ ಕೆಲಸ ಮಾಡಿದ್ರೆ ಏನು ಹೇಳ್ತಿರ್ತಾವೆ? ಕೆಲಸ ಮಾಡಿದ್ದಾರೆ. ಅಲ್ಲಿ ಇನ್ನೂ ಮಾಡೋ ಭಾಳಷ್ಟು ಬಾಕಿ ಇದಾವೆ. ಸ್ಕೂಲ್ ಬಿಲ್ಡಿಂಗ್ ಹಾಳಾಗಿದ್ವು, ಸ್ಕೂಲ್ ಬಿಲ್ಡಿಂಗ್ ಮಾಡಿದ್ದಾರೆ. ಅಲ್ಲಿ ಪಂಚಾಯತಿ ಇದ್ರತಾಗೆ ಅಲ್ಲಿ ಚರಂಡಿಗಳು ಮಾಡಿದ್ದಾರೆ. ಆಮೇಲೆ ಊರ ಹೊರಗಡೆ ರಸ್ತೆಗಳು ಮಾಡಿದ್ದಾರೆ. ಸಿ ಕಾಂಕ್ರೀಟ್ ರೋಡ್ಗಳು ಮಾಡಿದ್ದಾರೆ. ಡ್ರೈನ್ಗಳು ಕೆಲವು ಹತ್ರ ಮಾಡಿದ್ದಾರೆ. ನೀವೇನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ? ನಿಮ್ಮ ಶಾಸಕರು ಏನು ಕೆಲಸ ಎಲ್ಲ ಮಾಡಿದಾರೆ, ಹೆಂಗೆ ಏನು? ನಮ್ಮ ಶಾಸಕರು ಏನು 2ನೇ ಬಾರಿ ಗೆದ್ದ ನಂತರ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ವಯಸ್ಸಾಗಿದ್ರು ಕೂಡ ಯಾವುದೇ ವಯಸ್ಸು ಲೆಕ್ಕಕ್ಕೆ ತಗೊಂಡಂಗೆ ಅಭಿವೃದ್ಧಿ ಕೆಲಸ ತುಂಬ ಮಾಡ್ತಿದ್ದಾರೆ. ಇವಾಗ ಶಾಲೆ ಎರಡು ರೂಮ್ ಕೊಠಡಿ ಎಕ್ಸ್ಟ್ರಾ ಮಾಡಿಕೊಟ್ರು ಸಹಿತ ಮತ್ತೆ ಇವಾಗ ಈಗೇನು ಬಂದಿರತಕ್ಕಂಥ ಅನುದಾನದಲ್ಲಿ ಶಾಲೆ ರಿಪೇರಿಗೆ ಅದಕ್ಕೆ ಮತ್ತೆ ಅನುದಾನ ಕೊಟ್ಟಿದ್ದಾರೆ. ನಮ್ಮೂರು ಭದ್ರಾ ಕಾಲುವೆ ಹೋಗೈತಿಲ್ಲ ನಮ್ಮೂರಲ್ಲಿ. ಆ ಭದ್ರಾ ಕಾಲುವೆಗೆ ಬಟ್ಟೆ ತೊಳೆಯೋಕ್ಕೆ ಮೆಟ್ಲುಗಳು ಇರಲಿಲ್ಲ. ನೀರಾವರಿ ಇಲಾಖೆಯಿಂದ ಎಷ್ಟು ವರ್ಷ ಎಷ್ಟು ಬೇಡ್ಕೊಂಡ್ರು ಹಿಂದೆಲ್ಲ ಆಗಿರಲಿಲ್ಲ. ನಮ್ಮ ಶಾಸಕರು ಗೆದ್ದ ತಕ್ಷಣ ಅದನ್ನೇನು ಸೋಪ ಮಾಡಿಕೊಡ್ಬೇಕು, ಹೆಣ್ಮಕ್ಳಿಗೆ ಬಟ್ಟೆ ತೊಳೆಯೋಕಂತ ಅದಕ್ಕೂ ಅನುದಾನ ಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದಾರೆ. ಎಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹಂಗಿಲ್ಲಿ ಹೊನ್ನಾಳಿಗೆ DJ ಶಾಂತನಗೌಡರು ಭಾಗ್ಯಗಳ ಸರ್ದಾರರು, ಅವ್ರ ಅಭಿವೃದ್ಧಿ ಅಧಿಕಾರರು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. 10ಕ್ಕೆ ಎಷ್ಟು ಅಂಕ ಕೊಡ್ತೀರಿ ನೀವು ಅವ್ರ ಕೆಲಸದ ಕಾರ್ಯವೈಖರಿ ನೋಡಿ? ನಾವು 10ಕ್ಕೆ ಔಟ್ ಆಫ್ 10 ಕೊಡ್ತಾ ಇದ್ದೀವಿ. ನಾವು ಕೆಲಸ ಮಾಡಿದ್ದಾರೆ ರೀ. ಈಗ ಬಂದಮೇಲೆ ಸುಮಾರು ಎಲ್ಲ ಊರುಗಳಿಗೆ ಭಾಳ ಕೆಲಸ ಮಾಡಿದ್ದಾರೆ. ಯಾರೇ ಒಂದು ಕರೆ ಕೊಟ್ರು ಫೋನಿಗೆ ಇದನ್ನ ಮಾಡಿ ಸ್ಪಂದಿಸ್ತಾರೆ. ಒಟ್ಟೆಲ್ಲ ಜನಕ್ಕೆ ಸ್ಪಂದಿಸ್ತಾರೆ. ಏನು ಅವರು ಇನ್ನೂ ಆಗ್ಬೇಕನ್ನೋ ಕೆಲಸ ಅಂದರೆ ಇನ್ನೊಂದು ಸೋಫಾ ಬೇಕಂತ ಮನವಿ ಮಾಡಿದ್ದಾರೆ. ಬಟ್ಟೆ ಸೆಳೆದ ಹೆಣ್ಮಕ್ಳಿಗೆ ಅದೊಂದು ಮಾಡಿಕೊಡ್ತೀವಿ ಅಂತಾರೆ. CC ರೋಡ್ ಇನ್ನೊಂದು ಸ್ವಲ್ಪ ಅದು ಅವಕ್ಕೆಲ್ಲ ಅಲ್ಲಿ ಈಗ ಮಾಡಿದ್ದಾರೆ. ಈಗ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳ್ತೀರಿ, ಏನೆಲ್ಲ ಕೆಲಸಗಳನ್ನು ಮಾಡಿಕೊಡಿದ್ದಾರೆ, ಅವ್ರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಫಸ್ಟ್ ನನ್ನ ಮಗನ ನೌಕರಿನೇ ಫಸ್ಟ್ ತೆಗೆದು ಅವ್ರು MLA ಆದಮೇಲೆ ಒಂದೇ ವಾರದಲ್ಲಿ ನಮ್ಮ ಮಗನ ನೌಕರಿನೇ ತೆಗೆದ್ರು. ನಾವು BJPಗೆ ಓಟ್ ಹಾಕಿದ್ದೇವೆ, ದುಡ್ಡು ಹಂಚಿದಾರೆ ಅಂತಂದೇಳಿ ಯಾವ ಸಾಕ್ಷಿ ಇಲ್ಲ. ನಾವು ಯಾವುದಕ್ಕೂ ಹೋಗಿಲ್ಲ. ನಾನು ಹೋಗಿದ್ದೇನೆ, ನನ್ನ ಮಗ ಯಾವುದಕ್ಕೂ ಹೋಗಿಲ್ಲ. ಈ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ? ಸರ್ಕಾರ ಕೆಲಸ ಮಾಡ್ತೈತೆ? ಸರ್ಕಾರ ಹೆಂಗೆ ಮಾಡ್ತಾ ಇತ್ತು? ಇಲ್ಲಿ ಗೌಡ್ರುಗಳು ಇದು ಶಾಸಕರು ಏನು ಮಾಡ್ತಾ ಇಲ್ಲ. ಗ್ರಾಮಕ್ಕೆ ಬರ್ತಾ ಇರ್ತಾರೆ. ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಭಾಗ್ಯಗಳನ್ನ ಅವ್ರ ಕೈಲಿ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ. ಬಿಟ್ಟಿ ಭಾಗ್ಯಗಳು ಈಗೇನು ಯಾವುದೇ ಕಾಮಗಾರಿ ಕೆಲಸ ಕೇಳಿದ್ರು ಇಲ್ಲಿ ನಾವು ಭಾಗ್ಯಗಳಿಗೆ ದುಡ್ಡು ಸಾಲ್ತಾ ಇಲ್ಲ. ಈಗ ಇಲ್ಲಿಂದ ಮಲೆಬೆನ್ನೂರು ರೋಡ್ಗಳು ನೋಡ್ರಿ, ಎಲ್ಲ ಗುಂಡಿ ಬಿದ್ದು. ಹೊನ್ನಾಳಿಂದ ಮಲೆಬೆನ್ನೂರು ಇವತ್ತು ಎಲ್ಲ ಹೊಂಡ ಬಿದ್ದಿದ್ದಾವೆ. ಸರ್ಕಾರ ಈಗ BJP ಸರ್ಕಾರ ಇದ್ದಾಗ ಅನುದಾನ ಕೋಟಿಗಳಲ್ಲಿ ಬರ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದಾಗ ಇದು ಲಕ್ಷಗಳಲ್ಲಿ ಬರೋದು ಕಷ್ಟ ಇದೆ. 10ಕ್ಕೆ ನೀವು ಎಷ್ಟು ಅಂಕ ಕೊಡ್ತೀರಾ ಅವ್ರ ಕೆಲಸದ ಬಗ್ಗೆ? ನೀವು 10ಕ್ಕೆ ಎಷ್ಟು ಅಂಕ ಕೊಡ್ತೀರಾ? ಶಾಸಕರಿಗೆ 10ಕ್ಕೆ 5 ಅಂಕ ಕೊಡ್ತಾರೆ. ಇಲ್ಲಿ ನಮ್ಮ ಗ್ರಾಮಕ್ಕೆ ಸಾಕಷ್ಟು ಅನುದಾನ ತರೋದಕ್ಕೆ ನಾವು ಓಡಾಡಿದ್ದೀವಿ. ಈಗ ಆಲ್ರೆಡಿ 10 ಲಕ್ಷದ್ದು ಬಟ್ಟೆ ತೊಳೆ ಸೋಪದ್ದಾಗಿದೆ ಈ ಕಡೆ.
ಇಲ್ಲಿ ಬಶೇಶ್ವರ ದ್ವಾರಬಾಗ್ಲ ಹತ್ರ 10 ಲಕ್ಷ ರೂಪಾಯಿದ ಕೆಲಸದ ಟೆಂಡರ್ ನಮಗೆ ಕೊಟ್ಟಿದ್ದಾರೆ. ಅದು ಈಗ ಮಳೆ ಇರೋದ್ರಿಂದ ಮಾಡಿಲ್ಲ ನಾವು ಸದ್ಯ. ಅದು ದುಡ್ಡು ಮುಂಚೂಣಿ ಮಾಡೋಕ್ಕೆ ಇಂಜಿನಿಯರ್ ಕಳಿಸಿ ಎಲ್ಲ ಎಸ್ಟಿಮೇಟ್ ರೆಡಿ ಮಾಡಿದ್ದೀವಿ. ಶಾಲೆ ಮೇಲ್ಛಾವಣಿ ಸೋರೋದ್ರಿಂದ ಅದಕ್ಕೊಂದು 3 ಲಕ್ಷ ಎಸ್ಟಿಮೇಟ್ ಮಾಡಿಸಿದ್ದೀವಿ. ಆಮೇಲೆ CC ರೋಡ್ಗಳು ಇವೆಲ್ಲ ಇತ್ತಿತ್ತಲಾಗ ಚರಂಡಿ ಇವೆಲ್ಲ ನಮ್ಮದೇ ಗ್ರಾಮ ಪಂಚಾಯತಿ ಹ್ಯಾಂಡೋವರ್ ಇರೋದ್ರಿಂದ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಈಗ ಏನು ಸಮಸ್ಯೆ ಇಲ್ಲ, ಟೇಕಪ್ ಇಲ್ಲ, ದುಡ್ಡಿಲ್ಲ, ಇದು ಬಿಟಿ ಬಗ್ಗೆ ಅಂತಾರಲ್ಲ, ಅವ್ರು ಫಸ್ಟು ನಮಗೆ ಬೇಡ ಅಂತ ಬರ್ಕೊಟ್ಬಿಡ್ಲಿ. ನಾವು ಈ ದೇವಸ್ಥಾನ ಮುಂದೆ ನಮಗೆ ಅವ್ರಿಗೆ ಭಾಳ ಅಭಿನಂದಿಸ್ತೇವೆ. BJP ನಾವು ನಮಗೆ ಬೇಡ ಅನ್ನೋರು ಯಾರು ಅದಾರಲ್ಲ ಅವ್ರು ಬರ್ಕೊಟ್ಬಿಡ್ಲಿ. ನಮಗೆ BPL ಕಾರ್ಡ್ ಬೇಡ, ನಮಗೆ ಇದನ್ನ ಬಸ್ಸಿಂದ ಉಚಿತ ಬೇಡ, ಅಲ್ಲಿ ದುಡ್ಡು ಕೊಟ್ಟು ಹೋಗ್ಲಿ ಅವರು, ನಮಗೇನು ಸಮಸ್ಯೆ ಇಲ್ಲ. ಇವ್ರು ಹೆಂಗಪ್ಪ ಅಂದರೆ ನಾವೇ ಸತ್ಯವಂತರು ಎದೆ ಸೀಳಿ ನಾವು ನಾಟಕ ಮಾಡಿದ್ದು ನೋಡಿದ್ವಿ. ಯಾವುದೋ ಜೀವನಾಡಿ ಭದ್ರಾ ಡ್ಯಾಮಿಂದ ಅದನ್ನು ನಾವು ಶಾಸಕರು ಕರೆಸಿ ಶನಿವಾರ ಇದು ಹನುಮಪ್ಪನ ಶ್ರಾವಣದವ್ರದಾಗ ಇಲ್ಲಿ ಮಾತಾಡಿದ್ವಿ. ಈಗ ಏನು ಹೇಳ್ತಾರೆ, ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ. ಬಿಟ್ಟಿ ಭಾಗ್ಯ ಅಂದ್ರೆ ಬರೆದು ಕೊಟ್ಬಿಡಿ ಬೇಡ ಅಂತ ಹೇಳಿ ಒಂದ್ ಕಡೆ ಜನಸಾಮಾನ್ಯರು ಯಾರು ಬಿಟ್ಟಿ ಭಾಗ್ಯ ಕೊಟ್ರಿ ಅಂತ ಕೇಳಿಲ್ಲ ಸಿದ್ದರಾಮಯ್ಯನವ್ರು ಹೋಗಿ. ಅವರೊಟ್ಟಿಗೆ ಅವ್ರ ಪಕ್ಷ ಚುನಾವಣೆ ಅಧಿಕಾರಕ್ಕೆ ಬರೋಕ್ಕೋಸ್ಕರನೇ ಅವರು ಅನೌನ್ಸ್ ಮಾಡ್ಕೊಂಡಾರೆ 5 ಗ್ಯಾರಂಟಿಗಳನ್ನ. ಅದನ್ನ ಫುಲ್ಫಿಲ್ ಮಾಡ್ಬೇಕಲ್ಲ ಅವರು. ಅವ್ರ ಜೇಬಿಂದ ಕೊಡಲ್ಲ, ಸರ್ಕಾರದಿಂದ ಕೊಡ್ತಾರೆ. ಅದ್ರ ಮೇಲೆ ಹತ್ತವಾಗಿ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ ಸರ್ಕಾರದವರು. ಟ್ಯಾಕ್ಸ್ ಹೆಚ್ಚಿಗೆ ಮಾಡ್ಕೊಂಡು ಅಭಿವೃದ್ಧಿನೂ ಇಲ್ಲ. ಒಂದು ಕಡೆ ಗೃಹಲಕ್ಷ್ಮಿಯರಿಗೆ 4-5 ತಿಂಗಳಿಂದ ಹಣನೂ ರಿಲೀಸ್ ಮಾಡಿಲ್ಲ. ಆಮೇಲೆ ಬಸ್ ಶಕ್ತಿ ಯೋಜನೆ ಏನದು ಶಕ್ತಿ ಯೋಜನೆ ಅವ್ರ ಕಡೆಗೆ ಡೀಸೆಲ್ ಹಾಕಕ್ಕೂ ದುಡ್ಡಿಲ್ಲ ಸರ್ಕಾರದಲ್ಲಿ. ನಾವು ಹೇಳೋದು ಇಷ್ಟಪಡೋದೇನೆಂದರೆ, ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನೂ ಅಭಿವೃದ್ಧಿನೇ ಆಗಿಲ್ಲ. ಫಸ್ಟಾಗಿ ಯಾವ ಥರದಲ್ಲಿ ಅಭಿವೃದ್ಧಿ ಆಗಿಲ್ಲ. ಶಾಸಕರು ಒಳ್ಳೆಯವರೇ, ಶಾಸಕರ ಬಗ್ಗೆ ಎರಡನೇ ಮಾತಿಲ್ಲ. ಸರ್ಕಾರ ಸರಿ ಇಲ್ಲ ಅಂತ ಹೇಳಕ್ ನಾನು ಇಚ್ಛೆ ಪಡ್ತಾರೆ. ಸರ್ಕಾರದ ಅನುದಾನ ಇಲ್ಲ ಇದುವರೆಗೆ. ಆದರೂ ನಮಗೆ ಭಾಗ್ಯ ಕೊಡ್ರಿ ಅಂತ ಯಾರಿಗೆ ಕೇಳಿಲ್ಲ. ಅವರು ಅನುಕೂಲಕ್ಕೆ ಮಾಡ್ಕೊಂಡಿರೋದು. ಆ ಅನುಕೂಲಕ್ಕೆ ಮಾಡ್ಕೊಂಡಿರೋದ್ರಿಂದ ಸರ್ಕಾರ ಏನೂ ಮಾಡಿಲ್ಲ, ಏನಲ್ಲ ದಿವಾಳಿ ಆಗೈತಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನೊಂದು, ನಮ್ಮ ಭದ್ರಾ ಮೇಲ್ದಂಡೆ ವಿಚಾರದಲ್ಲಿ ನಾವು ಭಾಳ ಸಾರಿ ಸ್ಟ್ರೈಕ್ ಮಾಡಿದ್ವಿ. ನಮ್ಮ ಶಾಸಕರು ಇದುವರೆಗಾದರೂ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ. ನಮ್ಮೂರ ನೋಡ್ರಿ, ಶಾಸಕರು ಬಂದ ಮೇಲೆ 100 ಮೀಟ್ರ್ CC ರೋಡ್ ಆದಮೇಲೆ ತಿರುಗೇನು ಬಂದಿಲ್ಲ ಅನುದಾನಗಳು. ಈ ಬಿಟ್ಟಿ ಬಾಯಿಗಳು ಅವರು ಗಮನ ಕೊಡ್ತಾ ಇದ್ದಾರೆ. ಯಾವುದು ಇಲ್ಲಿ ಒಂದು ಇದು ಆಗಿಲ್ಲ, ಕೆಲಸ ಅಲ್ಲ, ಅಭಿವೃದ್ಧಿ ಕೆಲಸ ಒಂದು ಆಗ್ತಾ ಇಲ್ಲ. ಧರ್ಮಸ್ಥಳದಾಗ ನೀವು ನೋಡಿದಿರಿ ಮಾಧ್ಯಮದಾಗ ಎಲ್ಲ ಅಂತಂದು ಕೇವಲ ಅವ್ರು ಎಡಪಂಥೀಯರು ಕೊಟ್ಟರು ಅಂತ 3 ದಿವಸದಾಗ SIT ರಚನೆ ಮಾಡಿದರು. ಅದ್ರ ಬಗ್ಗೆ 18 ದಿವಸ ಆದರೂ ಅಗದ್ರು ಏನೂ ಸಿಗಲಿಲ್ಲ. ಇವರು ಹಿಂದೂ ಉರಿಯೋದ ಸರ್ಕಾರ ಇಂಡೈರೆಕ್ಟಾಗಿ ದೇವಸ್ಥಾನಗಳನ್ನ ವಶಪಡಿಸಬೇಕು ಅಂತಂದು ಇವರು ಹುನ್ನಾರ ಮಾಡಿದ್ದಾರೆ. ಸಾವಿರಾರು ಕೋಟಿ ಟರ್ನ್ ಓವರು, 30,000 ಜನ ಊಟ ಮಾಡ್ತದಲ್ಲಿ. ಆ ಒಂದು ಹಿಂದೂ ಸಂಪ್ರದಾಯ ಪ್ರತಿಯೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟಿಗೂ ಎಲ್ಲರಿಗೂ ಧರ್ಮಸ್ಥಳ ಸಂಘದಿಂದ ಹೆಲ್ಪ್ ಆಗುತ್ತೆ. ಆಮೇಲೆ ಆರ್ಥಿಕವಾಗಿ ಹಾಸ್ಪಿಟ್ಲಿಗೆ ಎಲ್ಲ ಫೆಸಿಲಿಟಿ ಐತಿ. ಹಿಂದೂ ಉರಿಯೋದ ಸರ್ಕಾರ. ಇದಿಷ್ಟು ಇಲ್ಲಿನ ಗ್ರಾಮಸ್ಥರ ಮಾತು. ಇನ್ನು ಬೇರೆ ಗ್ರಾಮಗಳಿಗೆ ಹೋಗೋಣ, ಏನು ಹೇಳ್ತಾರೆ ಅಂತ. ಇಲ್ಲಿ ಸಾಕಷ್ಟು ಜನರು ಒಂದು ತಮ್ಮದೇ ಆದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ನಮ್ಮದು ಅಚ್ಚುಕಟ್ಟು ಪ್ರದೇಶ, ಭದ್ರಾದಿಂದ ಸಾಕಷ್ಟು ನೀರು ಬರ್ತಾ ಇದೆ, ಅದರಿಂದ ಅದು ನಮ್ಮ ಜೀವನಾಡಿ. ಆದರೆ ಅದನ್ನು ಸೀಳಿ ಬೇರೆ ಕಡೆ ನೀರು ತೆಗೆದುಕೊಂಡು ಹೋಗ್ತಾರೆ. ಇದ್ರದ್ದು ಸಂಪೂರ್ಣವಾಗಿ ಶಾಸಕರು ಈ ಬಗ್ಗೆ ರೈತರ ಅಭಿವೃದ್ಧಿಯನ್ನು ಮರ್ತಿದ್ದಾರೆ ಅಂತ ಕೆಲವೊಂದಿಷ್ಟು ಜನ ಹೇಳಿದರೆ, ಇನ್ನು ಕೆಲವೊಂದು ಜನ ಇದ್ರ ಬಗ್ಗೆನೇ ಹೋರಾಟ ಮಾಡಿ ರೈತರಿಗೆ ನೀರು ಒದಗಿಸುವಂಥ ಕೆಲಸವನ್ನು ನಮ್ಮ ಶಾಸಕರು ಮಾಡ್ತಾರೆ ಅಂತ ಇನ್ನೂ ಕೆಲವೊಂದು ಜನ ಹೇಳ್ತಾರೆ. ಇದು ಇಲ್ಲಿಯ ಜನರ ಅಭಿಪ್ರಾಯ. ಬೇರೆ ಕಡೆ ಹೋಗೋಣ, ಮತ್ತೇನು ಹೇಳ್ತಾರೆ ಕೇಳೋಣ. ಸರ್ಕಾರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗ್ತದೆ, ಈಗ ಕ್ಷೇತ್ರದ ಶಾಸಕರು ಏನೆಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂಥೇಳಿ ನ್ಯೂಸ್ ಫಸ್ಟ್ ಏನು ಸರ್ವೆಯನ್ನು ಮಾಡ್ತಾಯಿತ್ತು. ಈಗ ಅನೇಕ ಮಹಿಳೆಯರಿದ್ದಾರೆ, ಅವರಿಗೆಲ್ಲ ಏನೆಲ್ಲ ಅನುಕೂಲ ಆಗಿದೆ ಸರ್ಕಾರದಿಂದಾಗಲಿ ಇಲ್ಲಿನ ಸ್ಥಳೀಯ ಶಾಸಕರಿಂದಾಗಲಿ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಏನು ಹೇಳ್ತಾರೆ ಅಂತ. ಏನಮ್ಮ, ತಮಗೆ 2,000 ಬರ್ತಾ ಇದೆ? ಯಾಕಮ್ಮ? ನಮ್ಮ ಅತ್ತೆ ಇದ್ದಾರೆ, ಅದಕ್ಕೆ ಅವ್ರಿಗೆ ಬರ್ತಾ ಇದೆ. ಅತ್ತೆಗೆ ಬರ್ತಾ ಇದೆ. 2,000 ರೂಪಾಯಿ ಅನುಕೂಲ ಆಗ್ತದೆ ಎಲ್ಲಾನು? ಅನುಕೂಲ ಆಗ್ತಾ ಇದೆ. ಏನೆಲ್ಲ ಆಗುತ್ತೆ ನಿಮಗೆ 2,000ದಿಂದ? ಅನುಕೂಲ, ಅವ್ರಿಗೆ ಏನ್ ಬೇಕೋ ಮಾತ್ರೆ ತಗೊಂತಾರೆ, ಆಸ್ಪತ್ರೆಗೆ ಹೋಗ್ತಾರೆ. ಬಸ್ ಫ್ರೀ ಇದ್ರು ಬಸ್ಸಿಗೆ ಹೋಗಲ್ಲ, ನಾವು ಆಗಲ್ಲ. ರೇಷನ್ ಬರುತ್ತೆ. ಯಾಕಾಗಲ್ಲ ಬಸ್ಸಿಗೆ? ವಯಸ್ಸಾಗಿದೆ, ನುಗ್ಲಿರುತ್ತೆ, ಆಗಲ್ಲ, ಹೋಗಲ್ಲ ಅವರೆಲ್ಲೂ. ರೇಷನ್ ಮಾತ್ರ ಉಪಯೋಗ ಮಾಡ್ಕೊಂತಾರೆ. ಏನಮ್ಮ, ನಿಮ್ಗೆ ಏನೋ ಬರ್ತಾ ಇದೆ 2,000? ಇಲ್ಲ ಸರ್, ಬರ್ತಾ ಇಲ್ಲ. ಯಾಕಮ್ಮ? ನಮ್ಮದು ರೇಷನ್ ಕಾರ್ಡ್ ಲ್ಯಾಪ್ಸ್ ಆಗಿರೋದ್ರಿಂದ ಬರ್ತಾ ಇಲ್ಲ. ಫಸ್ಟ್ ಅಪ್ಲಿಕೇಶನ್ ಹಾಕಿದ್ವಿ, ಅದು ರಿಜೆಕ್ಟ್ ಆಯ್ತು, ಬರಲಿಲ್ಲ. ರೇಷನ್ ಕಾರ್ಡ್ ಇಲ್ವಾ? ರೇಷನ್ ಕಾರ್ಡ್ ಇಲ್ಲ ಇವಾಗ. ಹಾಗಾದ್ರೆ ನೀವು ಶ್ರೀಮಂತರು ಅಂತ? ಹಾಗಲ್ಲ, ಇತ್ತು ನಮಗೆ. ಅದು ಯಾವಾಗಲೂ ಕ್ಯಾನ್ಸಲ್ ಆಗ್ಬಿಟ್ಟಿದೆ, ಗೊತ್ತಾಗಿಲ್ಲ. ಈಗ ಹೊಸ್ದಾಗಿ ಹಾಕ್ಲಿಕ್ಕೆ ಕಾಯ್ತಾ ಇದ್ದೀವಿ. ಎಲ್ಲಿ ಹೋಗೋದೇ ಇಲ್ಲ ಪರಿಸ್ಥಿತಿ. ಹೋಗುವಂತ ನಮಗ ನಾವ್ ಎಲ್ಲಿ ಹೋಗಲ್ಲ, ರಶ್ ಇರ್ತಾವಲ್ಲ, ಅದಕ್ಕೆ ಹತ್ತಕ್ಕಾಗಬೇಕಲ್ಲ ನಮಗೆ. ಈ ಊರಲ್ಲಿ ಗೌರ್ಮೆಂಟ್ ಬಸ್ ಅನುಕೂಲ ಇಲ್ಲ ರೀ. ಒಂದೇ ಬಸ್ ಬರೋದು, ಬೆಳಗ್ಗೆ 9:30 ಒಂದು ಬರುತ್ತೆ.
ಅದೇ 11:15 ರಿಟರ್ನ್ ಹೋಗ್ತಾರೆ, ಮತ್ತೆ 2:10 2:20 ಬರ್ತಾರೆ, ಮತ್ತೆ 4:15 ರಿಟರ್ನ್ ಹೋಗುತ್ತೆ. ಅದು ಇಷ್ಟೇ ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಶಾಸಕರಿಗೆ ಹೇಳ್ರಮ್ಮ ಹಿಂಗೆ ಮನವಿ ಮಾಡಿ ಈ ಥರ ಆಗುತ್ತೆ ಅಂತ. ಚುನಾವಣೆಯಲ್ಲಿ ಆಮೇಲೆ ಎಲ್ಲರೂ ಓಟ್ ಹಾಕಿಸ್ಕೊಳಕ್ ಬರ್ತಾರೆ, ಆಮೇಲೆ ನೀವು ನೋಡ್ಕೊಳ್ರಿ ಅಂತಾರೆ. ಏನು ಕೆಲಸನೇ ಮಾಡಲ್ಲ. ತಮ್ಮ ಕ್ಷೇತ್ರದ ಶಾಸಕರು ಬಂದಿದ್ರ ಚುನಾವಣೆ ಸಮಯದಲ್ಲಿ ಏನು ಭರವಸೆ ಕೊಟ್ಟಿದ್ರು, ಈಡೇರಿಸಿದ್ರ? ಖಂಡಿತ ಸರ್, ಬಂದಿದ್ದರು ಶಾಸಕರು ಬಂದಿದ್ದರು. ಶಾಸಕರು ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಕೊಡ್ತು ರಾಜಕೀಯ ಸಮಯದಲ್ಲಿ. ಆ ಗ್ಯಾರಂಟಿಗಳು ಇವತ್ತು ಬಹಳ ಅನುಕೂಲ ಆಗಿದಾವೆ. ಬರೀ ಬಾಯಿ ಮಾತಲ್ಲಿ ಒಂದು ಅರ್ಜಿ ಕೊಡದೆ ಏನು ಕೊಡದೆ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತಂದ್ರೆ ಹೆಂಗೆ? ನಿನಗೆ ಅಭಿವೃದ್ಧಿ ಕೆಲಸ ಆಗ್ಬೇಕಂತ ನಿನಗೆ ಇಂಟ್ರೆಸ್ಟ್ ಐತಾ? ನೀನು ಹೋಗು, MLA ಹತ್ರ ಹೋಗು, MP ಹತ್ರ ಹೋಗು, ಪಂಚಾಯತಿಗಳು ಇದಾವೆ, ಅರ್ಜಿ ಕೊಡು, ಮಾಡಿಸಿ ಕೆಲಸನ. ಅಷ್ಟೊಂದು ಜವಾಬ್ದಾರಿ ಇದ್ರೆ ಎಲ್ಲೋ ಕುತ್ಕೊಂಡು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಬಾಯ್ ಬಡ್ಕೊಂಬೇಡ್ರಿ ಅಂತ ಹೇಳಕ್ ಇಷ್ಟ. ಎಲ್ಲಕ್ಕಿಂತ ಮೊದಲು ಏನಂದರೆ ನಮ್ಮ ಇಡೀ ತಾಲೂಕಿನಾಗ ಎಲ್ಲ ಜನತರಿಗೂ ಒಂದು ಶಾಂತಿ ನೆಮ್ಮದಿ ಅನ್ನೋದೊಂದು ಭಾಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ ಸರ್. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳು ಸಕ್ಸಸ್ ಆಗಿದಾವೆ. ಜನಗಳೆಲ್ಲರೂ ರೇಷನ್ ಗಿಷನ್ ಎಲ್ಲ ಬರ್ತಾ ಇದೆ, ಮತ್ತೆ ಗೃಹ ಜ್ಯೋತಿ ಬರ್ತೈತಿ ಸರ್. ಒಳ್ಳೆ ಕೆಲಸ ಮಾಡ್ಯಾರ ಸರ್. ಬಡವ್ರ ಬಗ್ಗರಿಗೆ ಅನ್ನ ಭಾಗ್ಯ ಭಾಳ ಚೆನ್ನಾಗಿ ಮಾಡ್ಯಾರ ಸರ್. ಹಿಂದೆಲ್ಲ 3 kg 4 kg ಕೊಡೋರು, ಈಗ 10 kg ಕೊಡ್ತಾರೆ. ಆ ಗ್ಯಾರಂಟಿಯಿಂದ ಭಾಳ ಅನುಕೂಲ ಆಗಿದೆ. ಯಾಕಂದ್ರೆ ಈಗ ಒಂದು 2,000 ರೂಪಾಯಿ ಬರೋದ್ರಿಂದ ಒಂದು ಮಕ್ಕಳು ಫೀಸ್ ಕಟ್ಟೋಗೋ ಅಥವಾ ಹಾಸ್ಪಿಟ್ಲಿಗೋ ಯಾವ್ದಾದ್ರೂ ಉಪಯೋಗಿಸಿದ್ದಾರೆ. ಅದರಿಂದ ಅನುಕೂಲ ಆಗಿದೆ. ಬಿಟ್ಟಿ ಭಾಗ್ಯ ಕೊಟ್ಟು ಗುಂಡಿ ಮುಚ್ಚಕ್ ಆಗ್ತಿಲ್ಲ, ರಸ್ತೆ ಓಡಾಡಕ್ ಆಗ್ತಿಲ್ಲ ಅಂತ ಅದು ನೋಡ್ರಿ ಮಾಡ್ತಾರೆ. ಒಂದ್ ಮಾರಿ ಏನು ಮಾಡಕ್ ಆಗಲ್ಲ, ಆಗ್ತಾವೆ, ಹಿಂದೆ ಮುಂದೆ ಆಗ್ತಾವೆ. ಯಾವ ಸರ್ಕಾರ ಮಾಡಿದ್ರು ಅಷ್ಟೇನೆ ಸರ್. ಗ್ಯಾರಂಟಿ ಎಲ್ಲ ಅನುಕೂಲ ಆಗೈತಿ, ಯಾವುದೇ ತೊಂದರೆ ಇಲ್ಲ. ಎಲ್ಲರೂ ನೆಮ್ಮದಿಯಾಗದಾರೆ, ಆರಾಮಾಗದಾರೆ. ಗುಂಡಿ ಪಂಡಿ ಅಂತ ಹೇಳಿದ್ರಲ್ಲ, ಎಲ್ಲದು ಪ್ರತಿಯೊಂದು ಮಾಡ್ತಾರೆ, ಕಾಲಕ್ಕೆ ತಕ್ಕಂಗೆ ಎಲ್ಲ ನಡೀತದೆ ಸರ್. ಯಾವ್ದು ಮುಚ್ಚಲ್ಲ ನಂಗೆ, ಎಲ್ಲ ಗುಂಡಿನೂ ಮುಚ್ತಾರೆ. ಇವತ್ತು ಒಂದು ದೊಡ್ಡ ದೇವಸ್ಥಾನಗಳಿಗೆ ಅದು ಹೋಗಿ ಬರೋಕೆ ಅನುಕೂಲ ಇದ್ದಿಲ್ಲ. ಈ ಯೋಜನೆಗಳಿಂದ ಐತಲ್ಲ, ಎಲ್ಲ ಬಡವರು ಹೆಣ್ಮಕ್ಳು ದೇವಸ್ಥಾನಗಳು ಎಲ್ಲ ಸುತ್ತರಿಯಕ್ಕೆ ಬಹಳ ಒಳ್ಳೆ ಹೆಲ್ಪ್ ಆಗಿದೆ. ಇವ್ರಿಗೆ ಕೊಡೋ ಯೋಗ್ಯತೆ ಇಲ್ಲ, ಈಗ ಅವ್ರು ಕೊಡ್ತಾ ಇದಾರೆ, ಅದನ್ನೇ ಟೀಕೆ ಮಾಡ್ತಾ ಇದಾರೆ. ಅದರಿಂದ ಎಷ್ಟೋ ಬಡವರಿಗೆ ಬಹಳ ಒಳ್ಳೇದಾಗಿದೆ. ಎಲ್ಲ ಅದರಿಂದನೇ ಜೀವನ ಮಾಡ್ತಾ ಇರೋದು ಬಹಳ ಜನ ಇದ್ದಾರೆ. ಈಗ ಶಾಸಕರು ಬರ್ತಾರೆ ಹೋಗ್ತಾರೆ, ಪ್ರೋಗ್ರಾಮ್ ಇದ್ದ ಬರ್ತಾರೆ ಹೋಗ್ತಾರೆ, ಅದು ಬಿಟ್ಟು ಏನು ಮಾಡಲ್ಲ. ಯಾವ ಕೆಲಸ ಕಾರ್ಯಗಳು ಯಾವ ನಡೆದಿಲ್ಲ. ಈ ರೋಡ್ಗಳೇ ಆಗಲಿ ಯಾವುದೇ ಆಗಲಿ ಯಾವುದು ಬಂದಿಲ್ಲ. SC STಗಳಿಗೆ ಆಗ್ತಿಲ್ಲ, ಬೋರ್ಗಳು ಸಹ ಇದುವರೆಗೂ ಬಂದಿಲ್ಲ. ಸರ್ಕಾರದಲ್ಲಿ ಬರ್ತೈತೆ ಅನುದಾನ, ಆದ್ರೆ ಎಷ್ಟು ಬೇಕು ಅಷ್ಟು ಬರ್ತೈತಿ, ಜಾಸ್ತಿ ಬರ್ತಾ ಇಲ್ಲ. ಈಗ ಬಂದದ್ದು ಈಗ 161 ಹಳ್ಳಿ ಅದಾವೆ. 161 ಹಳ್ಳಿಗೂ ಬರೀ 1 ಕೋಟಿ ಅಂದ್ರೆ 161 ಕೋಟಿ ಬೇಕು. 1 ಕೋಟಿಯಾಗ ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ಯಾವ ಹಳ್ಳಿಗೆ ಬೇಕೋ ಆ ಹಳ್ಳಿಗೆ ಹಾಕ್ತಾರೆ. ಈಗ ಹೊನ್ನಾಳಿ ಕ್ಷೇತ್ರದಲ್ಲಿ ಹಂಗೆ ರಸ್ತೆ ಮಧ್ಯ ಹೋಗ್ತಾ ಇದ್ವಿ. ಈಗ ವ್ಯಾಪಾರಿ ಮಹಿಳೆಯೊಬ್ಬರು ಸಿಕ್ಕಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್ಕಾರದಲ್ಲಿ ಆ ತಾಯಿಗೆ ಅನುಕೂಲ ಆಗಿದೆ ಇಲ್ವಾ, ಏನೆಲ್ಲ ಅನುಕೂಲ ಆದರೆ ಏನೆಲ್ಲ ಆಗಿದೆ, ಶಾಸಕರು ಏನೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅವ್ರನ್ನೇ ಕೇಳೋಣಂತೆ. ಅಮ್ಮ, ನಿಮ್ಮ ಹೆಸರೇನು? ಸುನಂದಮ್ಮ ಅಂತ. ಏನಮ್ಮ 2,000 ರೂಪಾಯಿ ಬರುತ್ತೆ ನಿಮಗೆ? ಬರ್ತದೆ ಸರ್. ಈ ಮೊನ್ನೆ ಹೋದ ತಿಂಗಳು ಬಂದಿಲ್ಲ, ಈ ತಿಂಗಳು ಬಂದೈತಿ. ಈ ಸರ್ಕಾರದಲ್ಲೆಲ್ಲ ಹೆಂಗೆ ಸಿದ್ದರಾಮಯ್ಯ 2,000 ರೂಪಾಯಿ ಕೊಡ್ತಾರೆ, ಅನುಕೂಲ ಆಗೈತೆ? ಅನುಕೂಲ ಆಗೈತೆ. ಏನೆಲ್ಲ ಮಾಡ್ತೀರಿ? ಇದೆ ಅದ್ರಾಗ ಮತ್ತೆ ಎಲ್ಲ ಜೀವನ ಮಾಡ್ತಾರೆ ಸರ್. ಏನೆಲ್ಲ ಹೆಂಗೆ ಅನುಕೂಲ ಆಗುತ್ತೆ ನಿಮಗೆ? 2,000 ರೂಪಾಯಿ ಏನು ಮಾಡಿ? 2,000 ರೂಪಾಯಿ ಏನು ಮಾಡ್ತೀರ ಅಂದ್ರೆ ಮತ್ತೆ ನಮಗೆ ಜೀವನಕ್ಕೆ ಯಾರು ಮಾಡಾರಿಲ್ಲ, ಮಕ್ಕಳು ಅವ್ರಿಗೆ ನಮಗೆ. ಶಾಸಕರ ಕಷ್ಟಗಳಿಗೆ ಸ್ಪಂದಿಸ್ತಾರ, ಕೆಲಸ ಮಾಡ್ತಾರ? ಕೆಲಸ ಮಾಡ್ತಾರೆ. ಸುಮಾರು ಕೋಣತಲಿ ಗ್ರಾಮದಾಗ ಸುಮಾರು ಒಂದು 50-60 ವರ್ಷದಿಂದ ಸಾಗುವಳಿ ಮಾಡ್ಕೊಂತ ಬಂದಾರೆ. ಅವಕ್ಕೆ ಇನ್ನು ಇಲ್ಲಿವರೆಗೆ ಆದರೂ ಸಾಗುವಳಿ ಕೊಟ್ಟಿಲ್ಲ. ನಾವು ಅನೇಕ ಸಾರಿ ಶಾಸಕರನ್ನ ಭೇಟಿಯಾಗಿದ್ದೀವಿ. ಅವರು ಸರ್ವೆ ಮಾಡಿಸ್ತೇವೆ ಅಂತ ಹೇಳಿ ಸರ್ವೆನೂ ಮಾಡಿಸ್ಯಾರ. ಈಗ ಅದು ಕೆಲವೊಂದು ಫಾರೆಸ್ಟ್ನವರು NOC ಕೊಟ್ಟಿಲ್ಲ. ಅದು ಬಂದ ನಂತರ ನಿಮಗೆ ಎಲ್ಲರಿಗೂ ಸಾಗುವಳಿ ಕೊಡ್ಸೋಕೆ ವ್ಯವಸ್ಥೆ ಮಾಡ್ತಾನೆ ಅಂತಂದು ಹೇಳಿದ್ದಾರೆ. 94ರಿಂದನೂ ನಾವು ಹೊಲ ಹೊಡ್ಕೊಂತ ಬಂದೇವೆ. ನಮ್ಮ ಅಪ್ಪ ನಮ್ಮ ಅಮ್ಮರ ಕಾಲದಿಂದ ಹೊಲ ಹೊಡ್ಕೊಂತ ಬಂದೇವೆ. ಇವತ್ತಿಗೆ ಒಂದು ಗೆರಿನೂ ಹೊಲ ಇಲ್ಲ. MLA ರೇಣುಕಾಚಾರ್ಯ ಇದ್ದಾಗನೂ ಓಡಾಡಿದ್ವಿ, ಆಗಲಿಲ್ಲ. ಈ ಶಾಂತಂಗೌಡರು ಹಿಂದೆ MLA ಇದ್ದಾಗನೂ ಓಡಾಡಿದ್ವಿ, ಆಗಲಿಲ್ಲ. ಈಗ ಮತ್ತೆ MLA ಅದಾರ, ಈಗ ಓಡಾಡ್ತಾ ಇದಾವೆ. ಇವತ್ತು ನಾಳೆ ಅಂತಂದು ವಾರದಕ್ಕೂ ಈ ವಾರ ಮುಂದೆ ಹಾಕ್ಯಂತ ಹೋಗ್ತಾ ಇದಾರ ಈಗಿರೋ ಗೌಡ್ರು. ಅದಕ್ಕೆ ನಿಮ್ಮಿಂದನಾರ ನಮಗೆ ಪರಿಹಾರ ಸಿಗಲಿ. ನಮ್ಮ ಶಾಸಕರು ಬರ್ತಾರ, ಮಾತಾಡಿಸ್ತಾರ. ನಿಮ್ಮ ಹಳ್ಳಿಗೆ ಬಂದಿದಾರ, ಭೇಟಿ ಕೊಟ್ಟಿದಾರ, ನೋಡಿದಾರ? ಭೇಟಿ ಕೊಟ್ಟಾರೆ. ಸುಮಾರು ನಾವು ಅನೇಕ ಸಾರಿ ಶಾಸಕರನ್ನು ಭೇಟಿಯಾಗಿದ್ದೇವೆ. ಭೇಟಿಯಾಗಿ ಸುಮಾರು ದಿವಸ ಅವರು ಹಿಂದೂ ಶಾಸಕ ಆದಾಗ ಸಹಿತ ಕೊಟ್ಟೆ ಅಂತ ಹೆಂಗೆ ತಡ್ಕೊಂತ ಬಂದರು. ಈಗೂ ಪುನಃ ಅವ್ರು ರೇಣುಕಾಚಾರ್ಯ ಹತ್ರನೂ ಹೋದ್ರು, ಅದು ಆಗಲಿಲ್ಲ. ಈಗ ಮತ್ತೆ ಪುನಃ ಗೌಡರು ಬಂದರೆ ಮಾಡಿಕೊಡ್ತೇವೆ ಅಂತ ಇದನ್ನೇ ಓದ್ತಿದ್ದಾರೆ. ಸುಮಾರು 300 ಕುಟುಂಬದವರು
ಇವತ್ತು ಜೀವನ 70-80 ವರ್ಷ ಅವ್ರು ಮಾಡ್ಕೊಂತ ಬಂದ್ದಾರೆ. ಈಗ ಅರಣ್ಯ ಮತ್ತು ರೆವಿನ್ಯೂ ಸುಮ್ಮನೆ ಜೈಂಟಿ ಅಂತಂದು ಇವತ್ತು ತಳ್ತಾ ಇದಾವೆ. ಇದು ಕೋಣಂತೆಲೆ ಗ್ರಾಮಸ್ಥರ ಮಾತು. ಅನೇಕ ಹಳ್ಳಿಗಳನ್ನ ಸುತ್ತಿ ಈಗ ನಾವು ಹೊನ್ನಾಳಿ ಪಟ್ಟಣಕ್ಕೆ ಬಂದಿದ್ದೇವೆ. ಇಲ್ಲಿ ಅನೇಕ ಅಂಗಡಿ ಮಾಲೀಕರಿದ್ದಾರೆ. ಹೇಗೆ ಸರ್, ಈ ಶಾಸಕರು ಬಂದು 2 ವರ್ಷ ಆಯಿತು, ಕೆಲಸ ಮಾಡ್ತಾ ಇದ್ದಾರೆ, ಅವರು ಗ್ಯಾರಂಟಿ ಸರ್ಕಾರದ ಶಾಸಕರೇ ಇದ್ದಾರೆ, ಕೆಲಸಗಳಾಗ್ತಾ ಇದಾವೆ ಹೇಗೆ ಸರ್? ಹೊನ್ನಾಳಿಯಲ್ಲಿ 2 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ಒಂದು ಗುಂಡಿಗೆ ಮಣ್ಣು ತುಂಬುವಂಥ ಕೆಲಸನೂ ಕೂಡ ಆಗಿಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸಂಪೂರ್ಣವಾಗಿ ಸರ್ಕಾರ ಸತ್ತೋಗಿದೆ ಅಂತ ಅನಿಸ್ತಾ ಇದೆ. ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಎಷ್ಟು ಅಂಕಗಳನ್ನು ಕೊಡ್ತೀರಿ? 10ಕ್ಕೆ ಎಷ್ಟು ಅಂಕಗಳನ್ನು ಕೊಡ್ತೀರಿ? ಸರ್ -1, ಮೈನಸ್, ಪ್ಲಸ್ ಅಲ್ಲ, ಜೀರೋನೂ ಅಲ್ಲ, ಜೀರೋಕ್ಕಿಂತ ಮೈನಸ್ ಅವರಿಗೆ. ಬಡವರಿಗೆ ಒಂದು ಆಶ್ರಯ ಮನೆ ಕೊಟ್ಟಕ್ಕೆ ಇವ್ರ ಕಡೆಯಿಂದ ಅಮೌಂಟ್ ಕೊಡೋಕ್ಕಾಗ್ತಾ ಇಲ್ಲ, ಅನುದಾನ ಇಲ್ಲ. ಇಲ್ಲಿವರೆಗೂ 4 ತಿಂಗಳಾಯಿತು ಬಡವರು ಮನೆ ಕಟ್ಟಿ NOCಗೆ ಪುರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಓಡಾಡಿದ್ರು ಒಂದು NOC ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಕೈಯಿಂದ. ಹಾಗಾಗಿ ಈ ಸರ್ಕಾರ ಸತ್ತಿದೆ ಅಂತ ತಿಳ್ಕೊಂಡಿದ್ದೀವಿ ನಾವು. ಕೆಲಸದ ಬಗ್ಗೆ ಏನು ಹೇಳ್ತಾರೆ? ಅಲ್ಲೇ ನೋಡಿ, ಬೀದಿ ದೀಪಗಳು ಕಂಬಗಳಿದಾವೆ, ಅದು ಯಾವುದು ಹತ್ತಲ್ಲ. ಅಲ್ಲೇನೆ ಗೊತ್ತಾಗ್ಬಿಡುತ್ತೆ ಹೊನ್ನಾಳಿ ಎಂಟ್ರೆನ್ಸ್ ಅಲ್ಲೇನೆ ಇದು ಅಭಿವೃದ್ಧಿ ಆಗಿದೆಯಾ ಹೊನ್ನಾಳಿ, ಅಭಿವೃದ್ಧಿ ಆಗಿಲ್ವ ಅನ್ನೋದು ಇಲ್ಲೇ ಗೊತ್ತಾಗ್ಬಿಡುತ್ತೆ. ಗೃಹಲಕ್ಷ್ಮಿ 3 ತಿಂಗಳಿಗೋ 6 ತಿಂಗಳಿಗೋ ಆಕಿ ಬಸ್ರಾಗಿ ಹೆಣ್ಮತ್ತ ಇದಾದ್ಮೇಲೆ ಹೆರಿಗೆ ಹಾಕರೆ ದುಡ್ಡು ಬರ್ತದೆ. ಬಾಗಿಲು ಕೊಡೋ ಬದಲಿ ಅಂಗವಿಕಲರಿಗೆ ಒಂದು ಪಾಸ್ ಈಗ ಬ್ಲೈಂಡಿಗೆಲ್ಲ ಆಲ್ ಕರ್ನಾಟಕ ಮಾಡಿದ್ದಾರೆ. ಈಗ ಅಂಗವಿಕಲರಿಗೆ ಆಲ್ ಕರ್ನಾಟಕ ಮಾಡ್ಬೋದಲ್ಲ. ಈಗ ಅವರು ಮನ್ಸಿರ್ತಾನೆ, ಅವ್ರು ದುಡಿಯೋಕ್ಕಾಗಲ್ಲ. ಅವರು ಪ್ರಜಾಪ್ರಭುತ್ವ. ಈಗ ಅವ್ರಿಗೆ ಏನು ಮಾಡ್ಬೇಕನ್ನೋದಿಲ್ಲ. ಅಂಗವಿಕಲರ ಬಗ್ಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಒಂದು ರೀಸೆಂಟ್ ಒಂದು ಕೂದಲು ಹೇಳಿದ್ರೆ ಸಹ ಅವ್ರು ಏನು ಮಾಡಿಲ್ಲ. ಏನ್ರಿ ಮಾಡಿದಾರೆ ಅವರಿಗೆ? ಈಗ ಮಂತ್ಯಂದಕ್ಕೆ ಈಗ ಗ್ಯಾಸು, ತರಕಾರಿ, ಮಂತ್ಯಂದಕ್ಕೆ ನೀರುಳ್ಳಿ, ಬೆಳ್ಳುಳ್ಳಿ ತರ್ಬೇಕಲ್ಲ, ಅವೆಲ್ಲ ತಗೊಂಡು ಜೀವನ ಮಾಡ್ತಾರೆ. ಮತ್ತಂದ್ರೆ CM DK ಶಿವಕುಮಾರ್ ಆಗ್ಬೇಕು, ಸಿದ್ದರಾಮಯ್ಯ ಆಗ್ಬೇಕು ಅಂತ. ಸಿದ್ದರಾಮಯ್ಯ ಆಗ್ಬೇಕು, ಅವರೇ ಅನುಕೂಲ. ಹೊನ್ನಾಳಿ ಸಿಟಿಯಲ್ಲಿ ಸಾಕಷ್ಟು ಜನರಿದ್ದಾರೆ, ಅವ್ರನ್ನು ಮಾತಾಡ್ಸ್ತಾ ಹೋಗೋಣ. ಯುವಕರಿದ್ದಾರೆ. ಕ್ಷೇತ್ರದಲ್ಲಿ ಶಾಸಕರು ಯಾವ ಥರ ಕೆಲಸ ಮಾಡ್ತಿದ್ದಾರೆ? ಚೆನ್ನಾಗಿ ಕೆಲಸ ಮಾಡ್ತಾರೆ? ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರ ಹೇಗೆ ಸರ್? ಈಗಿನ ಸರ್ಕಾರದಲ್ಲಿ ಅನುದಾನನೇ ಇಲ್ಲ ಅಂತ ವಿಚಾರಗಳು ಗೊತ್ತಿದೆ ಎಲ್ಲರಿಗೂ. ಇವತ್ತು ಮೊನ್ನೆ ರೀಸೆಂಟಾಗಿ ಏನೇನು ಬಸ್ಗಳದು ಅವೆಲ್ಲ ವ್ಯವಸ್ಥೆಗಳಾಗಿ ಅನುದಾನಗಳು ಕಷ್ಟ. ನಮ್ಮ ಶಾಸಕರು ಬಡವರ ಪರವಾಗಿ, ಈ ಕ್ಷೇತ್ರದ ಪರವಾಗಿ ಒಳ್ಳೆ ಕೆಲಸಗಾರರೇ. ಅವರು ಯಾಕೆ ಕೆಲಸಗಾರರು ಅಂತ ಹೇಳ್ತಾವಂದರೆ, ಅವರ ಅಣ್ಣವ್ರ ಕಾಲದಿಂದಲೂ ಅವರಿಗೆ ಈ ಕ್ಷೇತ್ರದ ಬಗ್ಗೆ ಒಂದು ಹಿಡಿತ ಇದೆ, ಒಡನಾಟ ಇದೆ. ಹಳ್ಳಿಗಳಲ್ಲೂ ಯಾರ ಮನೆ ಎಲ್ಲಿದೆ ಅನ್ನೋದು ಅವರಿಗೆಲ್ಲ ಪಕ್ಕ ಮಾಹಿತಿ ಇದೆ. ಪ್ರಥಮ ಬಾರಿಗೆ ಈ ರಾಜ್ಯದಲ್ಲೇ 5 ಗ್ಯಾರಂಟಿ ಕೊಟ್ಟಂಥ ಸರ್ಕಾರ ಯಾವುದಾದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ. 5 ಗ್ಯಾರಂಟಿನ 2 ವರ್ಷದಲ್ಲಿ ಮೇಂಟೈನ್ ಮಾಡಬೇಕಲ್ಲ, ಹಂಗಾಗಿ ಒಂದು ಸ್ವಲ್ಪ ಕುಂಠಿತ ಆಯಿತು. ಇನ್ನು 3 ವರ್ಷ ಅವಧಿಯಲ್ಲಿ ಮಾನ್ಯ ಶಾಸಕರು ಎಲ್ಲ ಕಡೆಗೂ ಮಾನ್ಯ ಅನುದಾನಗಳನ್ನು ಮುಖ್ಯಮಂತ್ರಿಗಳನ್ನ ತಾಲೂಕಿಗೆ ಒಬ್ಬ ವಿಧಾನಸಭೆಯ ಸದಸ್ಯರಿಗೆ ಇಷ್ಟು ಅಂತ 50 ಕೋಟಿ ರೂಪಾಯಿನ ಕೊಟ್ಟಿದಾರಂತ. ನಮ್ಮ ಶಾಸಕರ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾದ ಬಡವರ ಬಂಧು ಅಂತ ಹೇಳಿದ್ರೆ ತಪ್ಪಾಗಲಾರದು. ನೆಡಂತ ನುಡಿತಾರೆ. ಆಮೇಲೆ ಡೊಮಾಟ ಮಾಡೋಕೆ ಬರಲ್ಲ ಅವರಿಗೆ. ಈಗ ನನ್ನ ಹತ್ರ ಬಣ್ಣ ಚೆಂಗ್ ಕುಡಿಯೋದು, ನಿನ್ನ ಹತ್ರ ಬಣ್ಣ ಚೆಂಗ್ ಕುಡಿಯೋದು, ಇನ್ನೊಬ್ರು ಬಂದ್ರೆ ಅವ್ರ ಹತ್ರ ಬಣ್ಣ ಚೆಂಗ್ ಕುಡಿಯೋದು, ನನ್ನ ಹತ್ರ ಏನು ಬಣ್ಣ ಚೆಂಗ್ ಕುಡಿದ್ರೆ ನಾನು ಒಪ್ತೀನಿ ಅಂದ್ರೆ ಅಲ್ಲಿ ಆ ಬುದ್ಧಿ ಅವ್ರಿಗಿಲ್ಲ. ನಿನಗೆ ಅವಾಗ ಅದು ನೇರ ಹೇಳ್ತಾರೆ ಬೇಜಾರ್ಸಿಂದ ಹಾಕಂದ್ರೆ ಇಲ್ಲಾಂದ್ರೆ ಇಲ್ಲ ಅಂತಾರೆ. ಮಾಡ್ರೆ ನೀವೇನು ಹೇಳ್ತೀರಿ? ಶಾಸಕರು ಕೆಲಸ ಮಾಡ್ತಾ ಇದಾರ? ಸರ್ ಕೆಲಸ ಆಗ್ಯದ ಸರ್. ಬಡವ್ರಿಗೆ ಹೆಲ್ಪ್ ಮಾಡಿದರೆ ಅದ್ರೊಳಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಷ್ಟೇ ಹೇಳೋದು ನಾವು. ಯಾಕೆ ಅಂದರೆ ನೀನು ಒಂದು ಸರ್ಕಾರ ಬರ್ತಾ ಬಿಡ್ತಾ ಕೊಡ್ತಲ್ಲ, ಈ ಮುಂದಿನ ಸರ್ಕಾರ ಬರೋ ತನಕ ರೇಣುಕಾಚಾರ್ಯ ಕೆಲಸ ಮಾಡಿದವು. ಶಾಂತನ್ ಕೊಟ್ರು ಏನು ಮಾಡಿಲ್ಲ, ಅದೇ ಬಿಲ್ ತಗೊಳ್ತದ ಮಾತೆ. ಎಲ್ಲದ ಕೆಲಸ ಏನಿಲ್ಲ. ಏನಮ್ಮ 2000 ರೂಪಾಯಿ ಬರ್ತದ ನಿಂಗೆ? ಚೆನ್ನಾಗಿ ಎಲ್ಲರಿಗೆ ಸಾಕಾರ ಆಗೈತಿ. ಬಂದು ಸುಳ್ಳು ಯಾಕೆ ಹೇಳೋದೈತಿ? ಅನುಕೂಲನೇ. ಇದ್ದರಿಗೆ ಇಂಥ ವಯಸ್ಸಾದವ್ರಿಗೆ ಕೊಡ್ತಿರಲ್ಲ, ತುಂಬಾ ಒಳ್ಳೇದು. ನಿಮಗೆ ತುಂಬಾ ಪುಣ್ಯ ಬರ್ತದೆ. ಮನೆಗೆ ಯಾಕೆಂತ ನಮ್ಮ ಮನೆ ಮಕ್ಕಳಿಗೆ ನಮಗೆ ಹಾಕತ್ತೀವಿ ಅದನ್ನೆಲ್ಲ. ಮತ್ತೆ ದುಡ್ಡು ಬಂದ್ರೆ ಏನಕ್ಕೆ ಹಾಕನಕತ್ತಿ? ಸಹಾಯ ಐತೆ, ಸಹಾಯ ಮಾಡ್ದಾಗತ್ತಲ್ರಿ. ಸಾಕಪ್ಪ ಅಷ್ಟೇ, ಸಾಕು. ಮನುಷ್ಯನಿಗೆ ಏಟ್ ಕೊಟ್ರೆ ಸಾಲದ ಸಾಕಷ್ಟೇ. ಏನಮ್ಮ ಯಾವ ಊರಿಗೆ ಹೋಗ್ತಾ ಇದ್ರಿ ಅಮ್ಮ? ಯಾವ ಊರಿಗೆ ಹೋಗ್ತಾ ಇದ್ರಿ? ಮಾರಿಕೊಪ್ಪಕ್ಕೆ ಉಂಟು. ನಮ್ದು ಇದು ಆಟ, ನಮ್ದು ಕೆಲ್ಸ ಇತ್ತು, ಫ್ರೀ ಇಲ್ಲ. ಬರ್ತದೆ. 2 ವರ್ಷ ಆಯ್ತು ಶಾಸಕರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ವಿಧಾನಸಭೆಯಲ್ಲೂ ಅವು ಪ್ರಶ್ನೆ ಉತ್ತರಕ್ಕೆ ಎದ್ದಿ ನಮ್ಮ ತಾಲೂಕಿಗೆ ಏನೇನು ಬೇಕಂತಲ್ಲಿ ಎಲ್ಲ ಕೇಳ್ತಿದ್ದಾರೆ. ಸಾರಿಗೆ ಆಗಿರ್ಬೋದು, ಮತ್ತೆ
ಇದು ರಸ್ತೆ ಅದನ್ನೆಲ್ಲ ಮತ್ತೆ ಮಾತಾಡಿದ್ದಾರೆ. ಮತ್ತು ಅಂಗನವಾಡಿ ಇದನ್ನ ಪೋಸ್ಟಿಂಗ್ ತುಂಬಕ್ಕೆ ಮಾತಾಡಿದ್ದಾರೆ. ಚೆನ್ನಾಗಿ ಈಗ ಎತ್ತಿ ಮಾತಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಕೆಲಸ ಮಾಡ್ತಿದ್ದಾರೆ, ಪರವಾಗಿಲ್ಲ. ಅಧಿಕಾರಿಗಳು ಏನಿದಾರಲ್ಲ, ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಮತ್ತೊಂದು ಡಿಪಾರ್ಟ್ಮೆಂಟ್ಗಳಾಗಲಿ ಬಕ್ಕಣದಾಗಿನ ದುಡ್ಡು ಬಿಚ್ಚದಲೇ ಯಾವ ಕೆಲಸಗಳು ಆಗ್ತಾ ಇದ್ದಲ್ಲ. ಆಮೇಲೆ ಕಾನೂನು ಪರಿಪಾಲನೆ ಮಾಡ್ಕೊಂಡು ಯಾರು ಕೆಲಸ ಮಾಡ್ತಾ ಇಲ್ಲ. ಕಾಮಗಾರಿಗಳು ತ್ವರಿತವಾಗಿ ಹಂತವಾಗಿ ಅನುದಾನ ಬರ್ತಾ ಇದೆ. ಆದಷ್ಟು ಕೆಲಸಗಳು ಟೆಂಡರ್ ವರ್ಕು ಆನ್ಲೈನ್ ಇದು ಇರೋದ್ರಿಂದ ಕೆಲಸಗಳು ಆಗ್ತಾ ಇದ್ದಾವೆ ಸರ್. ಈಗಿನ ಆಡಳಿತ, ಈಗಿನ ಮುಖ್ಯಮಂತ್ರಿಗಳು 2013ರಿಂದಲೂ ಆಡಳಿತ ಮಾಡಿದ್ದಾರೆ. ಅವರು ಅಹಿಂದ ಮತ್ತು ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ OBC ವರ್ಗದಲ್ಲಿ ಬಂದ್ರು ಅಂತರು. ಕಷ್ಟ ಸುಖ ನೋಡಿ ಕೆರೆ ನೀರು ಕೆರೆ ಚೆಲ್ರಿ ಅಂತ ಒಂದು ಕುಟುಂಬಕ್ಕೆ 8,000 10,000 ದುಡ್ಡು ಮುಟ್ತಾ ಇದೆ. ಎಲ್ಲ ಕೆಲಸ ಆಗ್ತೈತೆ. ಸುಮ್ಮನೆ ಜನಗಳು ಹೇಳ್ತಾ ಇದಾರೆ, ಬೇರೆ ಬೇರೆ ಜನಗಳು ಈಗ ಸುಮ್ಮನೆ ಅಲ್ಲಿ ಹೂವು ಮಾಡ್ಕೊಂತ CM ಚೇಂಜ್ ಆಗಾರ, ಅವ್ರು ಬರ್ತಾರ ಇವ್ರು ಬರ್ತಾರ, ಯಾರು ಚೇಂಜ್ ಆಗಲ್ಲ. ಎಲ್ಲರೂ CM ಅವರೇ ಇರ್ತಾರೆ. ಸಿದ್ದರಾಮಯ್ಯರು 5 ವರ್ಷ ಮಟ್ಟ ಅವರ ಮುಖ್ಯಮಂತ್ರಿ ಆಕಾರ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಕರ್ನಾಟಕದಲ್ಲಿ ಒಂದೇ ಮುಖ್ಯಮಂತ್ರಿ ಅಂದ್ರೂ ತಪ್ಪಲ್ಲ. ಯಾಕಪ್ಪ, ಬಡವ್ರು ಆದಾರಿ. ಹೌದೌದೌದೌದು. ಅದು ಇಲ್ಲೆಲ್ಲ ಡಿಲ್ಲಿಗಾದ್ರೆ ಹೇಳ್ತಾರೆ. ಅಲ್ಲಿ ನಮ್ಮ ಶಾಸಕರು ಅಡ್ಡಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅನುದಾನ ಇಲ್ಲಿವರೆಗೆ ಬಂದದ್ದಿಲ್ಲ, ಈಗ ಬಂದಿದೆ. ಎಲ್ಲ ಹಳ್ಳಿಗಳಿಗೂ 20-25 ಲಕ್ಷ ದುಡ್ಡು ಹಾಕ್ತಾ ಇದ್ದಾರೆ. 35 ಕೋಟಿ ರೂಪಾಯಿ ಇದಕ್ಕೆ ರೋಡ್ಗೆ ಹಾಕ್ಯಾರೆ. ಎಲ್ಲರಲ್ಲಿ ಪ್ರೀತಿಯಿಂದ ಕಾಣ್ತಾರೆ. ಇದಿಷ್ಟು ಹೊನ್ನಾಳಿ ಕ್ಷೇತ್ರದ ಜನರ ಮಾತು. ತಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ತಮ್ಮದೇ ಆದಂಥ ಸಾಕಷ್ಟು ಅಭಿಪ್ರಾಯವನ್ನು ಜನರು ವ್ಯಕ್ತಪಡಿಸಿದರು. ಕೆಲವೊಂದಿಷ್ಟು ಜನ ತಮ್ಮ ಕ್ಷೇತ್ರದ ಶಾಸಕರು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ, ಒಂದು ಗುಂಡಿಯನ್ನು ಮುಚ್ಚೋಕ್ಕೆ ಕೂಡ ಅವರಿಗೆ ಆಗ್ತಾ ಇಲ್ಲ, ಸಾಕಷ್ಟು ಅಭಿವೃದ್ಧಿಯಲ್ಲಿ ಹೊನ್ನಾಳಿ ಕ್ಷೇತ್ರ ಹಿಂದೆ ಬಿದ್ದಿದೆ ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಇನ್ನೊಂದಿಷ್ಟು ಜನ ಕ್ಷೇತ್ರದ ಶಾಸಕರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಹಂತ ಹಂತವಾಗಿ ಹಣ ಬರ್ತಾ ಇದೆ, ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ಗ್ಯಾರಂಟಿ ಬಗ್ಗೆ ಸಾಕಷ್ಟು ಜನ ನೆಗೆಟಿವ್ ಆಗಿ ಹೇಳಿದರೂ ಕೂಡ ಕೆಲವೊಂದಿಷ್ಟು ಜನ ನಮಗೆ ಗ್ಯಾರಂಟಿಗಳಿಂದಲೇ ನಮ್ಮ ಜೀವನ ನಡೀತಾ ಇದೆ, ಅದು ಔಷಧಿ ತರೋಕ್ಕಾಗಿರ್ಬೋದು, ಮಕ್ಕಳ ಶಾಲಾ ಕಾಲೇಜುಗಳಿಗೆ ಆಗಿರ್ಬೋದು, ಅದೇ ಹಣ ಸಾಕಷ್ಟು ಬಳಕೆ ಆಗ್ತಾ ಇದೆ, ಅನುಕೂಲ ಆಗ್ತಾ ಇದೆ ಅಂತ ಅವರದೇ ಆದಂಥ ಮಾತನ್ನು ಹೇಳಿದ್ದಾರೆ. ಇದಿಷ್ಟು ಹೊನ್ನಾಳಿ ಕ್ಷೇತ್ರ ಜನರ ಮಾತು. ಮತ್ತೊಂದು ಕ್ಷೇತ್ರ ಜೊತೆಗೆ ಮತ್ತೆ ಸಿಗೋಣ.